ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ, ಯಾರೆಲ್ಲ ಏಪ್ರಿಲ್ 10th ಒಳಗಡೆ ಕಾಂಟ್ಯಾಕ್ಟ್ ಮಾಡ್ತೀರಾ ಪರ್ಸನಲ್ ರೀಡಿಂಗ್ಗೋಸ್ಕರ, ಸೊ ನಿಮ್ಮೆಲ್ಲರಿಗೂ ಜಸ್ಟ್ ಫಾರ್ 300 ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು. ಅಂಡ್ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ. ಇಷ್ಟೇ ಕ್ವೆಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ. ಇದೊಂದು ಅನ್ಲಿಮಿಟೆಡ್ ಕ್ವೆಶನ್ಸ್ ಅಂತ ಹೇಳ್ತೀನಿ. ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಮುಂದೆ ನಿಮ್ಮ ಲೈಫಲ್ಲಿ ಏನಾಗತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್, ಪರ್ಸನ್ ಬಗ್ಗೆ, ಮತ್ತೆ ನಿಮ್ಮ ಕರಿಯರ್, ಮ್ಯಾರೇಜ್, ಲವ್, ಜಾಬ್, ಯಾವುದೇ ರೀತಿಯ ರಿಲೇಟೆಡ್ ಕ್ವೆಶನ್ಸ್ ನಿಮಗೆ ಇದೆ. ಅಂಡ್ ನಿಮ್ಗೆ ಎಲ್ಲದಕ್ಕೂ ಗೈಡೆನ್ಸ್ ಬೇಕು. ಅಂಡ್ ನಿಮಗೂ ಕೂಡ ತಗೊಬೇಕು ಇಂಟ್ರೆಸ್ಟೆಡ್ ಇದ್ರೆ, ಪರ್ಸನಲ್ ರೀಡಿಂಗ್ ತಗೊಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತೀನಿ. ಸೊ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಹೇಳ್ತಿದೀನಿ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕು, ಇದೆಲ್ಲರಿಗೂ ಯೂಸ್ ಆಗ್ಲಿ ಅಂತ ಉದ್ದೇಶದಿಂದ ಮಾಡ್ತಿರೋದು. ಸೊ ನಾನು 400 ರುಪೀಸ್ ಆಫರ್ ಮಾಡಿದ್ದಾಗ ಸೊ ತುಂಬಾ ಜನ ಕೇಳಿದ್ರಿ, ಮ್ಯಾಮ್ 400 ತುಂಬಾ ಜಾಸ್ತಿ ಆಗುತ್ತೆ, ನಾವು ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ಗೆ ಹುಡುಕ್ತಾ ಇದೀವಿ ಅಂತ. ಸೊ ಹಾಗಾಗಿ ನಾನು ಜಸ್ಟ್ ಫಾರ್ 300 ರುಪೀಸಿಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತೀವಿ, ಕನ್ಸಲ್ಟೇಷನ್ ಕೊಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಪರ್ಸನಲ್ ರೀಡಿಂಗ್ ತಗೋಬೇಕು, ಅದು ನನ್ನ ಜೊತೆಗೆ ನೀವು ಮಾತಾಡಬೇಕು ನಿಮ್ಮ ಲೈಫ್ ಬಗ್ಗೆ ಅಂತ ಅಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ 10th ಏಪ್ರಿಲ್ ಒಳಗಡೆ ಈ ಒಂದು ಆಫರ್ ಇರುತ್ತೆ. ಸೊ ನೀವು 10th ಏಪ್ರಿಲ್ ಆದ ನಂತರ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರ ಅಂತ ಅಂದ್ರೆ ಸೊ 300 ರುಪೀಸ್ ಪ್ಯಾಕೇಜ್ ಇರುತ್ತೆ, ಅದು ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳ್ತೀನಿ. ಸೊ 300 ರುಪೀಸ್ಗೆ ಜಸ್ಟ್ 300 ರುಪೀಸ್ ಅಂತ ಹೇಳ್ಬೋದು. ಸೊ ಇದು ಯಾವುದೇ ರೀತಿ ಸ್ಕ್ಯಾಮ್ ಏನೂ ಅಲ್ಲ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ ಕೇಳಿ ಬಂದಾಗ ಗೊತ್ತಾಗುತ್ತೆ ಅದು ಎಷ್ಟು ಅಕ್ಯುರೇಟ್ ಆಗಿರುತ್ತೆ ನಿಮ್ಮ ಒಂದು ರೀಡಿಂಗ್ ಅಂತ. ಸೊ ಇದು ಹೇಳ್ಬೋದು. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ, ಆಲ್ರೆಡಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಹೋಗಿದ್ದಾರೆ ಬಿಟ್ಟು ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರ ಇರುತ್ತೆ. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಲೇಟ್ ನೈಟ್ ಅಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ತಡ ರಾತ್ರಿ ಆಲೋಚನೆಗಳು ಏನು, ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ, ಅಂಡ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಾರಾ ಮಾಡಲ್ವಾ, ಎಲ್ಲಾ ರೀತಿಯ ಡೌಟ್ಸ್ಗೆ ಈ ಒಂದು ವಿಡಿಯೋನಲ್ಲಿ ನಿಮ್ಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಇಫ್ ಯು ಆರ್ ಲೈಕ್ ಇದೊಂದು ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ಬಹುದು. ಸೊ ಇದು ನಿಮ್ಗೆ ರೆಸನೇಟ್ ಆಗ್ಬೋದು ಅಥವಾ ರೆಸನೇಟ್ ಆಗದೇನು ಕೂಡ ಇರಬಹುದು. ಸೊ ರೆಸನೇಟ್ ಆದ್ರೆ ಡೆಫಿನೆಟ್ಲಿ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂತ ಅಂದ್ರೆ ಪರ್ಸನಲ್ ರೀಡಿಂಗ್ ನ ತಗೊಳ್ಳಿ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಅಂತ ಹೇಳ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಎಕ್ಸ್ ಪರ್ಸನ್ ನಿಮ್ಮ ಮಾಜಿ ಪ್ರೇಮಿ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಮಾಡಲ್ವಾ, ಎಲ್ಲಾ ರೀತಿಯ ಪ್ರಶ್ನೆಗೆ ಇವಾಗ ಟ್ಯಾರೋನಲ್ಲಿ ಉತ್ತರಗಳನ್ನ ನೋಡೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಇಲ್ಲಿ ಎಂಪ್ರೆಸ್ ಇದೆ. ಸೊ ಎಂಪ್ರೆಸ್ ಕಾರ್ಡ್ ಬಂದಿದೆ ಅಂಡ್ ಐ ಪ್ರಿಸ್ಟೆಸ್, 9 ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಅಂಡ್ ಕ್ವೀನ್ ಆಫ್ ಸೋರ್ಡ್ಸ್. ಓಕೆ, ಸೊ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ನೀವು ಯೋಚನೆ ಮಾಡ್ತಿರುವಂತಹ ನಿಮ್ಮ ಎಕ್ಸ್ ಪರ್ಸನ್ ಯಾರೆಲ್ಲ ಇದ್ದಾರೆ ಆ ಒಂದು ವ್ಯಕ್ತಿಗಳು ಲೇಟ್ ನೈಟ್ ಅಲ್ಲಿ ಅಂದ್ರೆ ತಡ ರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಯೋಚನೆ ಮಾಡಲ್ವಾ, ಅಂಡ್ ಅವ್ರು ಥಿಂಕ್ ಮಾಡ್ತಾರಾ ಅನ್ನೋದಾದ್ರೆ ಡೆಫಿನೆಟ್ಲಿ ಎಂಪ್ರೆಸ್ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಥಿಂಕ್ ಮಾಡ್ತಿದ್ದಾರೆ. ಯಾಕೆ ಅಂತ ಅಂದ್ರೆ, ಎಂಪ್ರೆಸ್ ಇರೋದ್ರಿಂದ ಮೇ ಬಿ ನೀವು ಅವರ ಒಂದು ತಾಯಿಯ ಸ್ಥಾನದಲ್ಲಿ ಇದ್ದು ಅವ್ರನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ, ಕೇರ್ ಮಾಡ್ತಾ ಇದ್ರಿ. ಒಂದು ತಾಯಿ ಇದ್ದು ಹೇಗೆ ನೋಡ್ಕೊಳ್ತಾರೋ ನಿಮ್ಮ ಪಾರ್ಟ್ನರ್ನ ನೀವು ಅದೇ ರೀತಿ ತಾಯಿ ತರನೇ ನೋಡ್ಕೊಂಡಿದ್ರ, ಅವ್ರಿಗೆ ನೀವೊಂದು ಸೆಕೆಂಡ್ ಮದರ್ ರೀತಿನಲ್ಲಿ ನೀವು ನೋಡ್ಕೊಳ್ತಾ ಇದ್ರಿ. ಅಂಡ್ ಈ ಒಂದು ವ್ಯಕ್ತಿಗೆ ಲವ್, ಕೇರ್, ಅಟೆನ್ಷನ್, ಟೈಮ್ ಎಲ್ಲವೂ ಕೂಡ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಸೊ ಇದನ್ನೆಲ್ಲಾನು ಕೂಡ ಕೆಲವೊಂದ್ಸತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಈ ಒಂದು ವ್ಯಕ್ತಿಗೆ ಅದು ಫೀಲ್ ಆಗತ್ತೆ. ಸೊ ನನ್ನ ವ್ಯಕ್ತಿ ನನ್ನ ಜೊತೆಗೆ ಇದ್ದಾಗ, ಅವ್ರು ನನ್ನ ಲೈಫಲ್ಲಿ ಇದ್ದಾಗ ಅವರು ನನಗೆ ತಾಯಿಯ ಪ್ರೀತಿ ಕೊಟ್ಟಿದ್ದಾರೆ, ತಾಯಿ ಸ್ಥಾನದಲ್ಲಿ ನನ್ನ ಜೀವನದಲ್ಲಿ ಇದ್ರು. ಅಂಡ್ ಅವರು ನನ್ನ ಎಷ್ಟು ಕೇರ್ ಮಾಡ್ತಾ ಇದ್ರು, ಎಷ್ಟು ಲವ್ ಮಾಡ್ತಾ ಇದ್ರು, ಅದನ್ನ ಇವಾಗೆಲ್ಲ ನೆನ್ಸ್ಕೊಂಡಾಗ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಬ್ರೇಕ್ ಡೌನ್ ಆಗ್ತಿದ್ದಾರೆ ಅಂತ ಹೇಳ್ತೀನಿ.
ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಡೇ ಬೈ ಡೇ ಎಮೋಷನಲ್ ಆಗ್ತಿದ್ದಾರೆ. ಸೊ ನಾನು ಒಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ ನನ್ನ ಜೀವನದಲ್ಲಿ. ಸೊ ಈ ಒಂದು ವ್ಯಕ್ತಿನ ನಾನು ಜೋಪಾನವಾಗಿ ಕಾಪಾಡ್ಕೊಳ್ಬೇಕಾಗಿತ್ತು. ಇವ್ರ ಬಗ್ಗೆ ನಾನು ರಾಂಗ್ ಡಿಸಿಷನ್ ತಗೊಂಬಾರ್ದಾಗಿತ್ತು. ಅಂಡ್ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿನ ನಾವು ಕಳ್ಕೊಳ್ತಾ ಇದೀವಿ ಅಂದ್ರೆ ಅದರಿಂದ ನಾವು 1000 ಸತಿ ಯೋಚನೆ ಮಾಡಬೇಕು ಅಂತ ಇವಾಗ ನಿಮ್ಮ ವ್ಯಕ್ತಿಗೆ ರಿಯಲೈಸ್ ಆಗ್ತಾ ಇದೆ. ಸೊ ರಿಯಲೈಸ್ ಆದಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ನೋವು ಆಗ್ತಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ತುಂಬಾನೇ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ ಅವರ ಲೈಫಲ್ಲಿ ಎಮೋಷನ್ಸ್ ನ. ಬಟ್ ಈ ಒಂದು ವ್ಯಕ್ತಿಗೆ ಆ ಒಂದು ಜೀವನದಲ್ಲಿ ಈ ಒಂದು ಜೀವನದಲ್ಲಿ ಏನಿದೆ, ನೀವೇನ್ ಪ್ರೀತಿನ ಕೊಟ್ಟಿದ್ದೀರಾ, ಈ ನಿಮ್ಮ ಪ್ರೀತಿಗೆ ಯಾವ ರೀತಿಯ ಒಂದು ಋಣನೂ ತೀರ್ಸಕ್ಕಾಗಲ್ಲ. ಸೊ ನಿಮ್ಮ ಋಣ ಅವರ ಮೇಲಿದೆ. ನಿಮ್ಮ ಋಣನ ಈ ಒಂದು ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಅವ್ರಿಗೆ ನೀವು ತುಂಬಾನೇ ಹೆಲ್ಪ್ ಮಾಡಿದ್ರ, ಸಪೋರ್ಟ್ ಮಾಡಿದ್ರ. ಅಂಡ್ ಇನ್ ದಟ್ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಕುಗ್ಗಿದಾಗ ತುಂಬಾನೇ ಮೋಟಿವೇಟ್ ಮಾಡಿದ್ರ, ಸಪೋರ್ಟ್ ಮಾಡಿದ್ರ, ಕೈ ಎತ್ತಿದ್ದೀರಾ. ಓಕೆನಾ. ಸೊ ಅವರ ಫ್ಯಾಮಿಲಿ ಮೆಂಬರ್ಸೇ ಅವ್ರ ಮೇಲೆ ಅವ್ರಿಗೆ ನಂಬಿಕೆನೇ ಇರಲಿಲ್ಲ. ಬಟ್ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಬದಲಾಗಿದ್ರು. ಎಲ್ಲಾ ರೀತಿಯಿಂದನೂ ಎಲ್ಲರಿಗೂ ಹೊಂದ್ಕೊಂತಾ ಇದ್ರು. ತುಂಬಾನೇ ಸಾಫ್ಟ್ ಹಾರ್ಟೆಡ್ ಆಗಿದ್ರು. ಯಾಕಂತಂದ್ರೆ ನೀವು ಅವ್ರ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ತುಂಬಾನೇ ರೂಡ್ ಅಂಡ್ ರಫ್ ಆಗಿದ್ದಂತ ವ್ಯಕ್ತಿ ನಿಮ್ಮ ಪ್ರೀತಿನ ನೋಡಿದಾಗ, ನಿಮ್ಮ ಪ್ರೀತಿಗೋಸ್ಕರ, ನಿಮಗೋಸ್ಕರ ಅವ್ರು ಕೆಲವೊಂದು ಬಿಹೇವಿಯರ್ನ ಬದಲಾವಣೆ ಮಾಡ್ಕೊಂಡಿದ್ರು. ಸೊ ಇದೆಲ್ಲನೂ ನೋಡಿದಾಗ ನನ್ನ ವ್ಯಕ್ತಿ ನನ್ನಲ್ಲಿ ಎಷ್ಟೊಂದೆಲ್ಲ ಬದಲಾವಣೆ ಮಾಡಿದ್ದಾರೆ, ಎಷ್ಟೆಲ್ಲ ಚೇಂಜಸ್ ಮಾಡಿದ್ದಾರೆ. ಬಟ್ ನನ್ನ ವ್ಯಕ್ತಿ ಲೈಕ್ ಅವ್ರು ನನ್ನ ಜೊತೆಗಿದ್ದಿದ್ರೆ ನಾನು ಇನ್ನೂ ಕೂಡ ಚೆನ್ನಾಗಿರ್ತಾ ಇದೆ ಜೀವನದಲ್ಲಿ. ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮನ್ನ ತುಂಬಾನೇ ಆಕ್ಚುಲಿ ಮಿಸ್ ಮಾಡ್ಕೊಳ್ತಿರ್ತಾರೆ. ಸೊ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು ಸೋ ಮಚ್. ಯಾಕಂತ ಅಂದ್ರೆ ಅವರ ಲೈಫಲ್ಲಿ ಪ್ರತಿಯೊಂದು ಜಾಗದಲ್ಲೂ ನಿಮ್ಮ ಪಾತ್ರ ತುಂಬಾನೇ ದೊಡ್ಡದಾಗಿದೆ. ಸೊ ಇವಾಗ ಇದನ್ನೆಲ್ಲ ನೆನ್ಸ್ಕೊಂಡಾಗ ನಾನು ತುಂಬಾನೇ ಹತ್ರ ಬಿದ್ದೆ. ಒಂದು ರಾಂಗ್ ಡಿಸಿಷನ್ ತಗೊಂಡೆ ಒಂದು ರಾಂಗ್ ಟೈಮಲ್ಲಿ. ಈ ಒಂದು ವ್ಯಕ್ತಿನ ನಾನು ಆಕ್ಚುಲಿ ಕಾಪಾಡ್ಕೊಬೇಕಾಗಿತ್ತು. ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾ ಎಫರ್ಟ್ಸ್ ಹಾಕಿದ್ದೀರಾ. ಈ ಒಂದು ವ್ಯಕ್ತಿ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಆದಾಗ ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡಿದಾಗ, ಇಗ್ನೋರ್ ಮಾಡಿದಾಗ ನೀವು ಅವ್ರಿಗೆ ತುಂಬಾನೇ ತಿದ್ದಿ ಹೇಳಿದೀರಾ, ಇಲ್ಲ ಇದು ನೀನ್ ಮಾಡ್ತಿರೋದು ಸರಿ ಅಲ್ಲ, ಸೊ ನಾವಿಬ್ರೆ ಹೆಂಗಿದ್ವಿ ಅದೆಲ್ಲ ನೆನ್ಪು ಮಾಡ್ಕೋ. ಅಂಡ್ ತುಂಬಾ ಸತಿ ನೀವು ಅವ್ರ ಹತ್ರ ಹೋಗಿ ಮಾತಾಡಿದ್ರ. ಅವಾಗ ನಿಮ್ಮ ಮಾತಿಗೆ ಅವ್ರಿಗೆ ಬೆಲೆ ಇರಲಿಲ್ಲ, ಸರಿಯಾಗಿ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಟ್ ಇವಾಗ ನಿಮ್ಮ ಮಾತುಗಳು ಅವ್ರಿಗೆಲ್ಲ ನೆನಪಾಗ್ತಾ ಇದೆ. ನನ್ನ ಪಾರ್ಟ್ನರ್ ಇದೆಲ್ಲ ಹೇಳ್ತಾ ಇದ್ರು, ನಾನು ಅವ್ರನ್ನ ಬಿಡುವಾಗ ನಮ್ಮಿಬ್ರು ಮಧ್ಯೆ ಬ್ರೇಕಪ್ ಆಗ್ತಾ ಇದೆ ಅಂತ ಅನ್ನುವಾಗ ನನ್ನ ವ್ಯಕ್ತಿ ನನ್ಗೋಸ್ಕರ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದಾರೆ, ಎಷ್ಟೆಲ್ಲ ಅವರು ನನ್ಗೋಸ್ಕರ ಕಣ್ಣೀರ್ ಹಾಕಿದ್ದಾರೆ, ಪೇನ್ ಅನುಭವಿಸಿದ್ದಾರೆ, ಹರ್ಟ್ ಆಗಿದ್ದಾರೆ ನನ್ನಿಂದ. ಸೊ ಇದನ್ನೆಲ್ಲ ನೋಡ್ತಾ ನೋಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಸ್ಯಾಡ್. ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ. ಈ ಒಂದು ಎಮೋಷನ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರನೇ ಬರುತ್ತೆ. ಸೊ ಇಲ್ಲದೆ ಇರೋ ಒಂದು ಸಮಯದಲ್ಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದಾಗ ಇವರಿಗೆ ಆಕ್ಚುಲಿ ಎಮೋಷನ್ಸೇ ಬರಲ್ಲ. ಸೊ ಅಂತ ವ್ಯಕ್ತಿ, ಎಮೋಷನ್ ಲೆಸ್ ವ್ಯಕ್ತಿನ ನೀವು ಎಮೋಷನಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅವರ ಲೈಫಲ್ಲಿ ನೀವು ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟೆಲ್ಲ ತ್ಯಾಗಗಳನ್ನ ಮಾಡಿದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಪಾರ್ಟ್ನರ್ ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ನಂಬಲ್ಲ, ಪ್ರೀತಿನಲ್ಲಿ ಬೀಳೋಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಒಂದು ನಿಜವಾದ ಪ್ರೀತಿ ನಿಮ್ಮಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇಷ್ಟು ದಿನಗಳ ಕಾಲ ಒಂದು ಅಟ್ರಾಕ್ಷನ್, ಒಂದು ಅಫೆಕ್ಷನ್, ಪ್ರೀತಿ ಅಂತ ಅನ್ಕೊಂಡಿದ್ರು. ಬಟ್ ನಿಜವಾದ ಪ್ರೀತಿ ನಿಮ್ಮ ಲೈಫಲ್ಲಿ, ನೀವು ಅವ್ರ ಲೈಫಲ್ಲಿ ಬಂದಾಗ ಸಿಕ್ಕಿದೆ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ನಿಜವಾದ ಪ್ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿ ಹೋದಂತ ಒಂದು ವ್ಯಕ್ತಿನ ನಾನು ಬಿಟ್ಟು ಇವಾಗ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಕೆಲವೊಂದ್ಸತಿ ತುಂಬಾನೇ ಅಳು ಬಂದಂಗ ಆಗುತ್ತೆ. ಯಾಕಂದ್ರೆ ಅವರು ನಿದ್ದೆ ಮಾಡುವಾಗ ಸಡನ್ ಆಗಿ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಸೊ ನಾನು ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ, ಅದೆಲ್ಲ ಗಿಲ್ಟ್ ಅವ್ರಿಗೆ ಕಾಡ್ತಾ ಇದೆ, ರಿಗ್ರೆಟ್ ಕಾಡ್ತಾ ಇದೆ. ಸೊ ನನ್ನ ಜೀವನದಲ್ಲಿ ನಾನು ಎಷ್ಟೆಲ್ಲ ಚೆನ್ನಾಗಿರ್ಬೋದಾಗಿತ್ತು ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಿದ್ರೆ. ಇದೆಲ್ಲ ನೆನ್ಪು ಮಾಡ್ಕೊಂತ ದಿಸ್ ಪರ್ಸನ್ ಫೀಲ್ ವೆರಿ ಸ್ಯಾಡ್ ಅಂಡ್ ಎಮೋಷನಲ್. ಈ ಒಂದು ಎಮೋಷನ್ ಸೆಂಟಿಮೆಂಟ್ ನ ಅವರು ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ಸಮ್ವನ್ ಹೂ ಇಸ್ ಆಲ್ವೇಸ್ ವಾಂಟ್ಸ್ ಟು ಕೀಪ್ ಸೀಕ್ರೆಟ್. ಅಂದ್ರೆ ಅವರ ಲೈಫಲ್ಲಿ ಏನ್ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ, ಅವರ ಒಂದು ಎಮೋಷನ್ಸ್ ಆಗಿರ್ಬೋದು, ಅವರ ಸೆಂಟಿಮೆಂಟ್ ಆಗಿರ್ಬೋದು, ಅವರ ಯೋಚನೆಗಳಾಗಿರ್ಬೋದು, ಅವರ ಕಷ್ಟಗಳಾಗಿರ್ಬೋದು, ಈ ಒಂದು ವ್ಯಕ್ತಿ ಯಾರ ಹತ್ರನೂ ಹೋಗಿ ಎಕ್ಸ್ಪ್ರೆಸ್ ಮಾಡಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿ ಯಾರ ಜೊತೆನೂ ಅಷ್ಟು ಸುಲಭವಾಗಿ ಬೆರೆಯಲ್ಲ. ಸೊ ಇಂಟ್ರೋವರ್ಟ್ ಇದ್ದಾರೆ, ಇವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಸೊ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಜೊತೆನೆ ಎಲ್ಲಾನು ಹೇಳ್ಕೊಳ್ತಾ ಇದ್ರು, ಲೈಕ್ ನನ್ನ ಜೀವನದಲ್ಲಿ ಇದು ನಡೀತಾ ಇದೆ, ನನ್ಗಿದು ಬೇಕು ಅಂತ ಪ್ರತಿಯೊಂದನ್ನು ಕೂಡ ನಿಮ್ಮ ಹತ್ರ ಅವ್ರು ಹೇಳ್ಕೊಂತಾ ಇದ್ರು. ಬಟ್ ಇವಾಗ ನೀವು ಅವ್ರ ಲೈಫಲ್ಲಿ ಇಲ್ಲದೆ ಇರುವಂತಹ ಟೈಮಲ್ಲಿ ಇವಾಗ ಅವರು ಯಾರ ಜೊತೆನೂ ಅಷ್ಟೊಂದು ಕ್ಲೋಸ್ ಆಗಕ್ ಆಗ್ತಲ್ಲ. ಈ ಒಂದು ವ್ಯಕ್ತಿ ತುಂಬಾ ಜನ ಮೀಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ,
ಬಟ್ ಆ ಒಂದು ವ್ಯಕ್ತಿಗಳನ್ನ ನೀವ್ ಆಗಕ್ಕಾಗಲ್ಲ. ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಯು ಆರ್ ಇರ್ರಿಪ್ಲೇಸಬಲ್ ಇನ್ ದೇರ್ ಲೈಫ್ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ನನ್ನ ವ್ಯಕ್ತಿನ ಬೇರೆಯವ್ರ ಹತ್ರ ಕಂಪೇರ್ ಮಾಡಕ್ಕಾಗಲ್ಲ. ಬೇರೆಯವ್ರ ಜೊತೆಗೆ ಆ ಒಂದು ಸ್ಥಾನ ನನ್ನ ಜೀವನದಲ್ಲಿ ಏನ್ ನಾನು ಅವ್ರಿಗೆ ಕೊಟ್ಟಿದ್ದೆ ಆ ಸ್ಥಾನವನ್ನ ಬೇರೆಯವರು ತುಂಬಸಕ್ಕಾಗಲ್ಲ. ಅಂಡ್ ಈ ಒಂದು ವ್ಯಕ್ತಿನ ಇರ್ರಿಪ್ಲೇಸಬಲ್, ಯಾರನ್ನೂ ಕೂಡ ರಿಪ್ಲೇಸ್ ಮಾಡಕ್ಕಾಗಲ್ಲ ಈ ಒಂದು ವ್ಯಕ್ತಿನ. ಸೊ ಇದೆಲ್ಲ ಯೋಚನೆ ಮಾಡಿ ಮಾಡಿ ಎಷ್ಟು ಡಿಪ್ರೆಷನ್ಗೆ ಹೋಗ್ತಾ ಇದಾರೆ ನಿಮ್ಮ ವ್ಯಕ್ತಿ ಡೇ ಬೈ ಡೇ ಅಂದ್ರೆ ಅವರೇ ಅನ್ಕೊಂಡಿರ್ಲಿಲ್ಲ ಇದು ನಾನೇನಾ, ಸೊ ನಾನು ಇಷ್ಟೆಲ್ಲ ಬದಲಾಗ್ತೀನ, ಒಂದು ವ್ಯಕ್ತಿಗೋಸ್ಕರ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗತ್ತಾ. ಸೊ ಸಪರೇಷನ್ ಆದ್ಮೇಲೆ ತುಂಬಾ ಸತಿ ತುಂಬಾ ಜನ ಅವರ ಎನ್ವೈರನ್ಮೆಂಟ್ ಅಲ್ಲಿ ತುಂಬಾ ಜನ ನೋಡಿರ್ತಾರೆ. ಸೊ ಬ್ರೇಕಪ್ ಆಗಿದ ತಕ್ಷಣ ತುಂಬಾ ಜನ ಅವ್ರ ಸುತ್ತಮುತ್ತ ಇರುವಂತ ಫ್ರೆಂಡ್ಸ್ ಆಗಿರ್ಬೋದು, ಕೆಲವೊಬ್ರು ಆಗಿರ್ಬೋದು, ಸೊ ಅವ್ರು ಮೂವ್ ಆನ್ ಆಗಿ ತುಂಬಾ ಚೆನ್ನಾಗಿ ಹ್ಯಾಪಿಯಾಗಿ ಲೀಡ್ ಮಾಡ್ತಿರ್ತಾರೆ. ಬಟ್ ಇವ್ರಿಗೆ ನಿಮ್ಮಿಂದ ಮೂವ್ ಆನ್ ಆಗೋದಿಕ್ ಆಗ್ತಾ ಇಲ್ಲ. ಸೊ ತುಂಬಾ ಸತಿ ಅನ್ಕೊಂತಾರೆ ನಮ್ಮಿಬ್ರ ಮಧ್ಯ ಬ್ರೇಕಪ್ ಆಗಿ ತುಂಬಾ ವರ್ಷಗಳಾಗಿದೆ, ಅವರು ಅವ್ರ ಲೈಫಲ್ಲಿ ಚೆನ್ನಾಗಿದ್ದಾರೆ, ನಾನು ನನ್ನ ಲೈಫಲ್ಲಿ ಮೂವ್ ಆನ್ ಆಗಬೇಕು. ಸೊ ಇದೆಲ್ಲ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ಇವರ ನೆನಪುಗಳಿಂದ ನಾನು ಮೂವ್ ಆನ್ ಆಗಕ್ಕಾಗಲ್ಲ. ನಾನು ಇವರಿಂದ ಫಿಸಿಕಲಿ ಮೂವ್ ಆನ್ ಆಗ್ಬೋದು, ಬಟ್ ಇವರಿಂದ ನಾನು ಏನೆಲ್ಲ ಕಲ್ತಿದ್ದೀನಿ ಅಂಡ್ ಇವರು ನನಗೆಲ್ಲ ಏನೆಲ್ಲ ಮಾಡಿದ್ದಾರೆ, ಇವರ ನೆನಪುಗಳಿಂದ ಇವರ ಪ್ರೀತಿಯಿಂದ ನಾನು ಯಾವತ್ತಿಗೂ ಮೂವ್ ಆನ್ ಆಗಕ್ಕಾಗಲ್ಲ ಅನ್ನೋ ಒಂದು ಸತ್ಯ ಇವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಸೊ ಇದೆಲ್ಲ ಗೊತ್ತಾದಾಗ ಒಂದು ವ್ಯಕ್ತಿ ಅನ್ಸುತ್ತೆ ದಟ್ ನಾನೆಷ್ಟು ಫೂಲ್, ಒಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟೆ, ಒಂದು ಯಾರ್ಯಾರ ಮಾತನೋ ಕೇಳ್ಬಿಟ್ಟು ಈ ಒಂದು ವ್ಯಕ್ತಿನ ಕಳ್ಕೊಂಡ್ಬಿಟ್ಟೆ. ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾ ಜನರ ಮಾತನ್ನ ಕೇಳೋ ಅಭ್ಯಾಸ ಜಾಸ್ತಿ. ಅಂದ್ರೆ ತುಂಬಾ ಬೇಗ ಇವರು ಮ್ಯಾನ್ಪುಲೇಟ್ ಆಗ್ಬಿಡ್ತಾರೆ, ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ. ಅಷ್ಟು ಸ್ಟ್ರಾಂಗ್ ಇದ್ದಂತ ವ್ಯಕ್ತಿ ನಿಮ್ಮನ್ನ ಕಳ್ಕೊಳ್ಳುವಾಗ ಅದೇನೋ ಒಂದು ಹೇಳ್ತಾರಲ್ವ, ಒಂದು ಡೆಸ್ಟಿನಿ ಬಂದಿದೆ ಬ್ರೇಕಪ್ ಆಗಕ್ಕೆ ಅಂದ್ರೆ ಯಾರ್ಯಾರೋ ನಾಯಿ ನರಿಗಳ ಮಾತೆಲ್ಲ ಕೇಳ್ಬಿಡ್ತಾರಂತೆ. ಸೊ ಅದೇ ರೀತಿ ನಿಮ್ಮ ಕನೆಕ್ಷನ್ ಅಲ್ಲೂ ಆಗಿರೋದು. ಸೊ ಈ ಒಂದು ವ್ಯಕ್ತಿನೇ ಬೇರೆಯವ್ರಿಗೆ ಇಲ್ಲ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳೋಂತ ವ್ಯಕ್ತಿನೇ ಸೊ ಬೇರೆಯವ್ರ ಮಾತನ್ನ ಕೇಳ್ಕೊಂಡು ನಿಮ್ಮ ಮೇಲೆ ಅದು ಸರಿನಾ ತಪ್ಪಾ ಅಂತ ತಿಳ್ಕೊಳ್ದೆ ನಿಮ್ಮನ್ನ ಬ್ರೇಕಪ್ ಮಾಡಿ ತುಂಬಾ ಈಸಿಯಾಗಿ ಬಿಟ್ಕೊಟ್ಬಿಟ್ಟಿದ್ದಾರೆ ನಿಮ್ಮ ಪ್ರೀತಿನ. ಸೊ ನೀವು ತುಂಬಾ ಸತಿ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರಾ, ಪ್ರೂವ್ ಮಾಡಕ್ ಟ್ರೈ ಮಾಡಿದ್ರಾ, ಇಲ್ಲ ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಅದೆಲ್ಲ ಸುಮ್ನೆ ರೂಮರ್ಸ್ ಗಾಸಿಪ್ಸ್, ನೀನು ಮೊದ್ಲಿನ ತರ ಯೋಚನೆ ಮಾಡು. ಸೊ ಇದೆಲ್ಲ ನೀವು ಹೇಳಿದಿರ, ಅದೆಲ್ಲ ಅವಾಗ ಒಂದ್ ವ್ಯಕ್ತಿ ಮಾತನ್ನ ಕೇಳ್ತಾ ಇರ್ಲಿಲ್ಲ. ಸೊ ಇವಾಗ ಕುತ್ಕೊಂಡು ರಾತ್ರಿ ಎಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡಿದಾಗ ಅನ್ಸ್ತಾ ಇದೆ ಸೊ ಅದೆಲ್ಲ ಒಂದು ಬುಲ್ಶಿಟ್. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡು ಇಲ್ಲ ಅಂತಿದ್ರೆ ಇವತ್ತು ನಾನು ಅವರು ಚೆನ್ನಾಗಿ ಮದ್ವೆ ಆಗಿ ಸಂಸಾರ ಮಾಡ್ತಾ ಇದ್ವಿ, ನಮ್ದೇ ಆದಂತ ಒಂದು ಪುಟ್ಟ ಸಂಸಾರ ಇರ್ತಾ ಇತ್ತು. ಸೊ ನಾನು ಕೂಡ ನನ್ನ ಫ್ಯಾಮಿಲಿ ವುಮನ್ ಆಗ್ತಾ ಇದ್ದೆ. ಸೊ ಇದೆಲ್ಲ ಯೋಚನೆ ಮಾಡಿದಾಗ ದೇ ಫೀಲ್ ವೆರಿ ಲೈಕ್ ಸ್ಯಾಡ್, ತುಂಬಾ ಸ್ಯಾಡ್ ಆಗ್ತಾರೆ, ತುಂಬಾ ಎಮೋಷನಲ್ ಬ್ರೇಕ್ ಡೌನ್ ಆಗುತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ. ಸೊ ಯಾವಾಗೂ ಈ ಒಂದು ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಸೊ ನೀವೇನ್ ಮಾಡ್ಕೊಂಡಿದ್ರಾ, ನೀವ್ ಹೇಗಿದ್ದೀರಾ, ಸೊ ಲೈಫಲ್ಲೆಲ್ಲ ಚೆನ್ನಾಗಿದ್ಯಾ, ಓಕೆನಾ, ಸೊ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ದೇ ಫೀಲ್ ವೆರಿ ಬ್ಯಾಡ್. ಯಾಕಂದ್ರೆ ಅವರ ಒಂದು ಲೈಫ್ ನ ಅವರು ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂತ ಅಂದ್ರೆ ನನ್ನ ಲೈಫಲ್ಲಿ ಇನ್ಯಾರು ಬೇಡ, ಸೊ ಅವರ ನೆನಪು ಅವರ ಪ್ರೀತಿನೇ ಸಾಕು, ನನ್ಗೆ ಇನ್ಯಾರು ಬೇಡ. ಸೊ ಈ ರೀತಿ ಅವರು ಮನಸ್ಥಿತಿ ಬಂದಿದೆ. ಯಾಕಂತ ಅಂದ್ರೆ ಅವ್ರಿಗೆ ಪ್ರೀತಿ ಮೇಲೆ ನಂಬಿಕೆ ಇಲ್ಲ, ಮದ್ವೆ ಮೇಲೆ ನಂಬಿಕೆ ಇಲ್ಲ, ಅಂಡ್ ಆ ಒಂದು ವ್ಯಕ್ತಿಗೆ ಲೈಫ್ ಅನ್ನೋದ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂತಂದ್ರೆ ಲೈಫಲ್ಲಿ ಎಷ್ಟೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಬರುತ್ತೆ ಅನ್ನೋದು ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗೆಲ್ಲ ತುಂಬಾನೇ ಲೈಫ್ ಮೇಲೆ ಅವ್ರಿಗೆ ಹೇಟ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಮ್ಮ ಜೀವನದಲ್ಲಿ ನಾವು ತಗೊಳ್ಳೋಂತ ನಿರ್ಧಾರದ ಮೇಲೆನೆ ನಮ್ಮ ಲೈಫ್ ನಿಂತಿರೋದು. ಬಟ್ ನಾವು ಆ ಸಮಯದಲ್ಲಿ ಸರಿಯಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ನಮ್ಮ ಲೈಫ್ ತುಂಬಾನೇ ಹಾಳಾಗುತ್ತೆ ಅನ್ನೋದು ನಿಮ್ಮ ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ. ಸೊ ಇದೆಲ್ಲ ರಿಯಲೈಸೇಷನ್ ಆದಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಒಂದು ಒಳ್ಳೆ ಜೆಮ್ನ ಕಳ್ಕೊಂಡೆ, ಒಂದು ಒಳ್ಳೆ ಡೈಮಂಡ್ ನ ಕಳ್ಕೊಂಡೆ. ಸೊ ಇದ್ರೆಲ್ಲ ಯೋಚನೆ ಮಾಡಿದಾಗ ಸೊ ಯೋಚನೆಗಳಲ್ಲೇ ಇದ್ದಾರೆ ಬಿಟ್ರೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ನೀವ್ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಇವ್ರಿಗೆ ಬೇಡಿದೆಲ್ಲ ಸಿಗ್ಲಿ ಅನ್ನೋದೇ ಇವ್ರ ಆಶಯ. ಸೊ ನನ್ನ ಜೀವನ ಏನಾದ್ರೂ ಹಿಂಗಾಗೋಯ್ತು ಬಟ್ ಅವರಾದ್ರೂ ಚೆನ್ನಾಗಿರ್ಲಿ ಅಂತ ನಿಮಗೆ ಒಳ್ಳೆ ರೀತಿಯಿಂದ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್. ಸೊ ಇಷ್ಟ ಆಗಿದ್ರೆ ರೆಸೊನೇಟ್ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಅಂಡ್ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ 10th ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತೀವಿ. ಸೊ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ, ಇಷ್ಟೇ ಕ್ವೆಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಟು ಟೇಕ್ ಅ ಪರ್ಸನಲ್ ರೀಡಿಂಗ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.